ನಮಸ್ಕಾರ ಸ್ನೇಹಿತರೆ. ಮಾಜಿ ಪ್ರಧಾನಿ, ಖ್ಯಾತ ಅರ್ಥಶಾಸ್ತ್ರಜ್ಞ, ಉದಾರೀಕರಣದ ನೇತಾರ, ಅತ್ಯಂತ ವಿದ್ಯಾವಂತ ಪ್ರಧಾನಿ ಅಂತ ಕರೆಸಿಕೊಂಡಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿರುವ ವಿಚಾರ ನಿಮಗೆ ಗೊತ್ತಾಗಿದೆ. 92 ವರ್ಷ ವಯಸ್ಸಿನ ಡಾಕ್ಟರ್ ಸಿಂಗ್ ಅವರ ಆರೋಗ್ಯ ಕ್ರಿಟಿಕಲ್ ಆಗಿತ್ತು. ಕಳೆದ ರಾತ್ರಿ ಅವರನ್ನ ದಿಲ್ಲಿಯ ಏಮ್ಸ್ಗೆ ಕರ್ಕೊಂಡ್ಬರಲಾಗಿತ್ತು. ಐಸಿಯುನಲ್ಲಿ ಇಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಮೂಲಕ ಆಧುನಿಕ ಭಾರತದ ಪೊಲಿಟಿಕಲ್ ಚರಿತ್ರೆಯಲ್ಲಿ ಒಂದು ಯುಗ ಅಥವಾ ಒಂದು ಅಧ್ಯಾಯ ಎಂಡ್ ಆದಂತಾಗಿದೆ. ನಾವು ಆಲ್ರೆಡಿ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದೀವಿ. ಅದರಲ್ಲಿ ಅವರ ಲೈಫ್ ಆ್ಯಂಡ್ ಕರಿಯರ್ ಬಗ್ಗೆ ನಾವು ಹೇಳಿದ್ವಿ. ಅದರಲ್ಲಿ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್, ಅವರ ಅಚೀವ್ಮೆಂಟ್ಸ್ ಮತ್ತು ಅವರ ಬಗ್ಗೆ ಇದ್ದ ಟೀಕೆಗಳು ಮತ್ತು ಅವರ 10 ವರ್ಷದ ಪ್ರಧಾನಿ ಅವಧಿ ಬಗ್ಗೆ ಇದ್ದ ಪ್ರಮುಖ ಟೀಕೆಗಳು ಎಲ್ಲವನ್ನು ನಾವು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆದರೆ ಈ ವರದಿಯಲ್ಲಿ ಮನಮೋಹನ್ ಸಿಂಗ್ ಅವರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದಷ್ಟು ನೋಡ್ತಾ ಹೋಗೋಣ. ಒಂದಷ್ಟು ಬಹಳ ಚಂದದ ಉತ್ತಮ ಅಂಶಗಳನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ಹೇಗಿತ್ತು. ಇಂದಿನ ಪಾಕ್ನಲ್ಲಿ, ಅಂದಿನ ಅವಿಭಜಿತ ಭಾರತದಲ್ಲಿ ಅವ್ರು ಹುಟ್ಟಿದ್ರು. ಡಿವೈಡ್ ಆದಾಗ ಆ ಕಡೆ ಹೋಗೋಕ್ಕೆ ಯಾಕೆ ಇಷ್ಟಪಡಲಿಲ್ಲ? ದುರ್ಬಲ ಪ್ರಧಾನಿ ಅಂತ ಕರೆಸ್ಕೊಂಡ್ರು. ಹೇಗೆ ಭಾರತಕ್ಕೆ ಭದ್ರ ಆರ್ಥಿಕ ಬುನಾದಿಯನ್ನು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಹಾಕ್ಕೊಟ್ರು. ದಿವಾಳಿ ಆಗ್ತಿದ್ದ ದೇಶವನ್ನು 90ಸಲ್ಲಿ ನರಸಿಂಹರಾವ್ ಅವರ ಜೊತೆ ಸೇರ್ಕೊಂಡು ಹೇಗೆ ಕಾಪಾಡಿದ್ರು ಎಲ್ಲವನ್ನು ನೋಡ್ತಾ ಹೋಗೋಣ. ಪಾಕ್ನಲ್ಲಿ ಹುಟ್ಟಿದ್ರು. ಅಜ್ಜಿ ಸಾಕಿ ಬೆಳೆಸಿದ್ರು. ಸ್ನೇಹಿತರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಹುಟ್ಟಿದ್ದು 26 ಸೆಪ್ಟೆಂಬರ್ 1932 ಅವಿಭಜಿತ ಪಂಜಾಬ್ನಲ್ಲಿ. ಇಂದಿನ ಪಾಕಿಸ್ತಾನದ ಗಾಹ್ ಅನ್ನೋ ಹಳ್ಳಿ ಇವರ ಹುಟ್ಟೂರು. ಸಿಂಗ್ ಅವರು ಹುಟ್ಟಿದಾಗ ಆ ಊರಲ್ಲಿ ಕರೆಂಟ್ ಸೌಲಭ್ಯ ಕೂಡ ಇರಲಿಲ್ಲ. ಅಷ್ಟು ಕುಗ್ರಾಮದಿಂದ ಬಂದಿದ್ದರು. ಭಾಳ ಆಶ್ಚರ್ಯದ ವಿಚಾರ ಅಲ್ಲ. ಇವಾಗಲೂ ಕೂಡ ಎಷ್ಟೋ ಕಡೆ ಲಾಸ್ಟ್ ಒಂದು 10-20 ವರ್ಷ ಹಿಂದೆ ಹೋದರೂ ಕೂಡ ಕರೆಂಟ್ ಇಲ್ಲದೇ ಇರೋ ಊರುಗಳಷ್ಟೇ ಇದ್ವು. ನಮ್ಮೂರಿಗೂ ಕೂಡ ನಮ್ಮನೆ ತನಕ ಕರೆಂಟ್ ಬಂದಿರಲಿಲ್ಲ. ಬಟ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಂತೂ ಕರೆಂಟ್ ಇಲ್ಲದೇ ಇರೋ ಊರು ಅನ್ನೋದು ದೊಡ್ಡ ವಿಚಾರ ಏನಲ್ಲ. ಅದು ಇಡೀ ಭಾರತದ ಚಿತ್ರಣನೇ ಆ ರೀತಿಯಾಗಿತ್ತು. ಬಟ್ ಸ್ಟಿಲ್ ಅಂತಹ ಕುಗ್ರಾಮದಿಂದ ಬಂದಿದ್ರು ಕೂಡ ಮನಮೋಹನ್ ಸಿಂಗ್ ಅವರು ಎಲ್ಲಿಗೆ ಹೋದ್ರು? ಆಮೇಲೆ ಸೀಮೆಎಣ್ಣೆ ದೀಪದಲ್ಲಿ ಅಭ್ಯಾಸ ಮಾಡಿ, ಇವ್ರ ತಂದೆ ಗುರುಮುಖ್ ಸಿಂಗ್ ಅಂತ, ತಾಯಿ ಅಮೃತ್ ಕೌರ್ ಅಂತ. ಚಿಕ್ಕವರಿದ್ದಾಗಲೇ ಅವರ ತಾಯಿ ತೀರ್ಕೊಂಡಿದ್ರು. ಹೀಗಾಗಿ ಸಿಂಗ್ ಜಮ್ನಾದೇವಿ ಅನ್ನೋ ಅವರ ಅಜ್ಜಿಯ ಆರೈಕೆಯಲ್ಲಿ ಬೆಳೆದ್ರು. ದೇಶ ವಿಭಜನೆ ಬಳಿಕ ಮನಮೋಹನ್ ಸಿಂಗ್ ಅವರ ಫ್ಯಾಮಿಲಿ ಅಮೃತ್ಸರಕ್ಕೆ ವಲಸೆ ಬಂತು. ಆದರೆ ಅದೇ ಕೊನೆ. ಅದಾದ್ಮೇಲೆ ಯಾವತ್ತೂ ಕೂಡ ಹುಟ್ಟೂರು ಕಡೆಗೆ ಹೋಗಲೇ ಇಲ್ಲ, ಮುಖನೇ ಮಾಡಲಿಲ್ಲ. PM ಆದ್ಮೇಲೂ ಕೂಡ ಪಾಕಿಸ್ತಾನಕ್ಕೆ ಕಾಲಿಡೋಕೆ ಅವ್ರು ಇಷ್ಟಪಡಲಿಲ್ಲ. ಒಂದ್ಸಲ ಯಾರೋ ಒಬ್ರು, ಹೀಗೆ ನಿಮಗೆ ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಯಾವತ್ತೂ ಅನ್ಸಲ್ವಾ? ನಿಮ್ಮ ಹುಟ್ಟೂರು ಅಲ್ಲೇ ಇತ್ತಲ್ವಾ? ಯಾವತ್ತೂ ನೀವು ಹೋಗಲ್ವಾ ಅಂತ ಮನಮೋಹನ್ ಸಿಂಗ್ ಅವ್ರಿಗೆ ಕೇಳ್ತಾರೆ. ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ, ಅಲ್ಲಿ ನನ್ನ ಅತ್ಯಂತ ನೋವಿನ ನೆನಪುಗಳಿವೆ ಅಂತ ಮನಮೋಹನ್ ಸಿಂಗ್ ಹೇಳಿದರು. ಆದರೆ 2008ರಲ್ಲಿ ರಾಜಾ ಮಹಮ್ಮದ್ ಅಲಿ ಅನ್ನೋ ಡಾಕ್ಟರ್ ಸಿಂಗ್ರ ಬಾಲ್ಯದ ಮಿತ್ರರೊಬ್ಬರು ಭಾರತಕ್ಕೆ ಬಂದು ಅವ್ರನ್ನ ಮೀಟ್ ಆಗಿದ್ರು. ಆಗ ಆ ಗಾಹ್ ಹಳ್ಳಿಯ ಮಣ್ಣು ಮತ್ತು ನೀರನ್ನು ಗಿಫ್ಟಾಗಿ ಕೊಟ್ಟು ಹೋಗಿದ್ರು. 2004ರಲ್ಲೂ ಕೂಡ ಮನಮೋಹನ್ ಸಿಂಗ್ ಮೊದಲ ಬಾರಿಗೆ ಪ್ರಧಾನಿ ಆದಾಗ ಅವರ ಹುಟ್ಟೂರಲ್ಲಿ ಭಾರಿ ಸಂಭ್ರಮಾಚರಣೆ ಆಗಿತ್ತಂತೆ. ಸಿಂಗ್ ಸ್ಮರಣಾರ್ಥ ಆ ಊರಿನ ಶಾಲೆಗೆ ಮನಮೋಹನ್ ಸಿಂಗ್ ಅಂತ ಹೆಸರು ಕೂಡ ಇಡಲಾಗಿದೆ ಅಂತ ರಿಪೋರ್ಟ್ಸ್ ಇದ್ದಾವೆ. ಆರ್ಥಿಕ ಸುಧಾರಣೆ ಹರಿಕಾರ ದೇಶ ದಿವಾಳಿ ಆಗೋದನ್ನ ತಪ್ಪಿಸಿದ್ರು. ಸ್ನೇಹಿತರೆ, ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಮೇಲೆ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿ ಇರಬಹುದು. ಆದರೆ ಫಿನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ರನ್ನ ಇವತ್ತಿಗೂ ಕೊಂಡಾಡ್ತೀವಿ ನಾವು. 1991ನಲ್ಲಿ ದೇಶ ಆರ್ಥಿಕ ದಿವಾಳಿಯ ಅಂಚಿಗೆ ತಲುಪಿತ್ತು. ಪೊಲಿಟಿಕಲ್ ಸ್ಟೆಬಿಲಿಟಿ ಇರಲಿಲ್ಲ. ಇದ್ದ ಬದ್ದ ಚಿನ್ನ ಎಲ್ಲ ವಿದೇಶಗಳಿಗೆ ಮಾರಿ ಭಾರತ ಪೈಸೆಗೆ ಒದ್ದಾಡೋ ಸ್ಥಿತಿ ಇತ್ತು. ಅರಬ್ ಯುದ್ಧದಿಂದ ತೈಲ ಬೆಲೆ ಗಗನಕ್ಕೇರಿತ್ತು. ವಿದೇಶಗಳಿಂದ ಭಾರತೀಯರು ದುಡ್ಡು ಕಳಿಸೋದು ಕಮ್ಮಿ ಆಗಿತ್ತು. ಹೀಗಾಗಿ ಕೇವಲ 15 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ವಿದೇಶಿ ವಿನಿಮಯ ಉಳ್ಕೊಂಡಿತ್ತು. ಈ ಹೊತ್ತಲ್ಲಿ ದೇಶದಲ್ಲಿ ನರಸಿಂಹರಾವ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಪ್ರಧಾನಿಯಾಗಿದ್ದ ನರಸಿಂಹರಾವ್ ಅವರಿಗೆ ಅತಿ ದೊಡ್ಡ ಸವಾಲಾಗಿದೆ ಎಕಾನಮಿ. ಹೀಗಾಗಿ ಅದನ್ನು ಸರಿ ಮಾಡಬೇಕು ಅಂತ ಆರ್ಥಿಕ ತಜ್ಞರನ್ನ ಹಣಕಾಸು ಮಂತ್ರಿ ಮಾಡೋಕೆ ರಾವ್ ಮುಂದಾಗ್ತಾರೆ. ಇದರ ಭಾಗವಾಗಿ ಮಾಜಿ RBI ಗವರ್ನರ್ ಆಗಿದ್ದ IE ಪಟೇಲ್ರನ್ನ ನೇಮಕ ಮಾಡೋಕೆ ರಾವ್ ಮುಂದಾಗ್ತಾರೆ. ಆದರೆ ಪಟೇಲ್ ಈ ದುರಂತದ ಪರಿಸ್ಥಿತಿಯಲ್ಲಿ ನಾನು ಮಂತ್ರಿಯಾಗೋದು, ಆಮೇಲೆ ನನ್ನ ಹೆಸರು ಹಾಳು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದಾದಮೇಲೆ ಕಡೆಗಳಿಗೆಯಲ್ಲಿ ಸಿಂಗ್ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಅದು ಹೇಗೆ? ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ನರಸಿಂಹರಾವ್ ಸಿಂಗ್ ಅವರಿಗೆ ಫೋನ್ ಮಾಡಿ, ಏನು ಮಾಡ್ತಾ ಇದ್ದೀರಾ ಆಫೀಸಲ್ಲಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ರಾಷ್ಟ್ರಪತಿ ಭವನಕ್ಕೆ ಅಂತ ಹೇಳ್ತಾರಂತೆ. ಅಲ್ಲಿಗೆ ಹೋದ ಮೇಲೆ ಅವರು ಹಣಕಾಸು ಮಂತ್ರಿ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ಕ್ಯಾಬಿನೆಟಿಗೆ ಸೇರ್ತಿದ್ದಾರೆ ಅಂತ ಗೊತ್ತಾಗಿತ್ತು. ಆ ರೀತಿ ರಾಜಕಾರಣಕ್ಕೆ ಬಂದಿದ್ದು. ಹೀಗೆ ಅಚಾನಕ್ ಆಗಿ ಸಂಪುಟ ಸೇರಿಕೊಂಡ ಸಿಂಗ್ ಮಂತ್ರಿಯಾಗಿ ಮೊದಲ ಬಜೆಟ್ನಲ್ಲೇ ಸ್ವತಂತ್ರ ಭಾರತದ ದಿಕ್ಕನ್ನು ಚೇಂಜ್ ಮಾಡುವ ಸಾಕಷ್ಟು ಘೋಷಣೆ ಮಾಡ್ತಾರೆ. ದೇಶದಲ್ಲಿ ಲೈಸೆನ್ಸ್ ರಾಜ್ ಬಂದ್ ಅಂತ ಹೇಳಿ ದೇಶದ ಮಾರುಕಟ್ಟೆಯಲ್ಲಿ ಖಾಸಗಿಯವರನ್ನು ಸೇರಿಸ್ಕೊಳ್ತಾರೆ. LPG ಜಾರಿ ಮಾಡಲಾಗುತ್ತೆ. ಪ್ರೈವೇಟೈಸೇಷನ್ಗೆ ಒತ್ತನ್ನು ಕೊಡ್ತಾರೆ. ದೇಶದ ಮಾರುಕಟ್ಟೆಯನ್ನು ವಿಶ್ವಕ್ಕೆ ಓಪನ್ ಅಪ್ ಮಾಡ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ನ ಸೆಬಿ ಅಧೀನಕ್ಕೆ ತರ್ತಾರೆ. ಕಂಪನಿಗಳು IPO ಓಪನ್ ಮಾಡೋದನ್ನು ಸಿಂಪಲ್ ಮಾಡ್ತಾರೆ. ಹೀಗಾಗಿ 90ರ ದಶಕದಲ್ಲಿ ಇನ್ಫೋಸಿಸ್ನಂತಹ ಕಂಪನಿಗಳು ಈಕ್ವಿಟಿಗೆ ಕಾಲಿಡ್ತವೆ, ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತವೆ.
ಅಲ್ಲದೆ ಡಿವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ, ಅಂದರೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯವನ್ನು ಕಮ್ಮಿ ಮಾಡ್ತಾರೆ. ಇದರಿಂದ ಭಾರತ ರಫ್ತು ಮಾಡ್ತಿದ್ದ ವಸ್ತುಗಳ ಬೆಲೆ ಕಮ್ಮಿಯಾಗಿ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳು ಚೀಪಾಗಿ ಜಾಸ್ತಿ ರಫ್ತಿಗೆ ಪ್ರೋತ್ಸಾಹ ಸಿಗಲಿ ಅಂತ ರೀತಿ ಮಾಡ್ತಾರೆ. ಕರೆನ್ಸಿಯನ್ನು ಉದ್ದೇಶಪೂರ್ವಕವಾಗಿ ಅಪಮೌಲ್ಯ ಮಾಡ್ತಾರೆ. ಆಗ ದೊಡ್ಡ ಮಟ್ಟದಲ್ಲಿ ಭಾರತದ ಉತ್ಪನ್ನಗಳು ರಫ್ತಾಗೋಕೆ ಶುರು ಆಗ್ತವೆ. ಸಣ್ಣದಾಗಿ ಎಕ್ಸ್ಪೋರ್ಟ್ಗಳಿಗೆ ಮನಸೋ ಇಚ್ಛೆ ಸಬ್ಸಿಡಿ ಕೊಡೋ ಬದಲು ಎಷ್ಟು ಮೌಲ್ಯದ ಉತ್ಪನ್ನ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೋ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹಧನ ಕೊಡಲಾಗುತ್ತೆ. ಇದು ಭಾರತಕ್ಕೆ ವಿದೇಶಿ ವಿನಿಮಯ ಹರಿದು ಬರೋಕೆ ಕಾರಣ ಆಗುತ್ತೆ. ಇವತ್ತು ನಾವು ಭಾರತವನ್ನು ಆರ್ಥಿಕ ಶಕ್ತಿಯಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಮತ್ತು ಫಿನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಮೊದಲ ಬುನಾದಿಯನ್ನು ಹಾಕ್ತಾರೆ. ನರಸಿಂಹರಾವ್ ತಮ್ಮ ಕೈಯಲ್ಲೇ ಕೈಗಾರಿಕಾ ಖಾತೆ ಇಟ್ಕೊಂಡು ಇವ್ರನ್ನ ಫಿನಾನ್ಸ್ ಮಿನಿಸ್ಟರ್ ಮಾಡಿ ಒಂದಾದ ಮೇಲೊಂದು ದೊಡ್ಡ ಬದಲಾವಣೆ ತರ್ತಾ ಹೋಗ್ತಾರೆ. ಹೊಸ ಕೈಗಾರಿಕಾ ನೀತಿಯನ್ನು ತಂದು ವಿದೇಶಿ ಹೂಡಿಕೆಯನ್ನು ಫುಲ್ ಸಿಂಪ್ಲಿಫೈ ಮಾಡ್ತಾರೆ. ವಿಲೀನ ಹಾಗೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಇನ್ನಷ್ಟು ಈಸಿ ಮಾಡ್ತಾರೆ. ಸರ್ಕಾರಿ ಮೊನೋಪಲಿಯನ್ನು ಕೆಲವು ಸೆಕ್ಟರ್ಗಳಿಗೆ ಸೀಮಿತ ಮಾಡ್ತಾರೆ. ಹೀಗೆ ನಿರಂತರ 8 ತಿಂಗಳ ಕಾಲ ರಿಪೇರಿ ಮಾಡೋಕ್ಕೇ ತಗೊಂಡು ಒಂದಾದ ಮೇಲೊಂದು ಸುಧಾರಣೆಗಳನ್ನು ಜಾರಿ ಮಾಡ್ತಾ ಹೋಗ್ತಾರೆ. ಇದರಿಂದ ಕುಸಿದು ಹೋಗಿದ್ದ ದೇಶದ ಆರ್ಥಿಕತೆ ದಿಢೀರಂತ ಚಿಮ್ಮುತ್ತೆ ವಾಪಸ್. ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣುತ್ತೆ. ವಿದೇಶಿ ಹೂಡಿಕೆಗಳು ಹರಿದು ಬರುತ್ತೆ. ದೇಶದ ಆರ್ಥಿಕತೆ ಚೇತರಿಕೆ ಕಾಣುತ್ತೆ. ಭಾರತ ಅಣು ಒಪ್ಪಂದ ಅವಿಶ್ವಾಸ ನಿರ್ಣಯಕ್ಕೂ ಡೋಂಟ್ ಕೇರ್. ಸೈಲೆಂಟ್ PM ವೀಕ್ PM ಅಂತ ಕರೆಸ್ಕೊಳ್ತಾ ಇದ್ದ ಮನಮೋಹನ್ ಸಿಂಗ್ ಭಾರತ ಅಮೆರಿಕ ಅಣು ಒಪ್ಪಂದ ಆಗೋದಕ್ಕೆ ತೋರಿಸಿದ ಎದೆಗಾರಿಕೆ ಮಾತ್ರ ಹಿಸ್ಟಾರಿಕ್. ಅದು ಸ್ನೇಹಿತರೆ, ಅದು 2006ರ ಸಂದರ್ಭ. ದಿನೇ ದಿನೇ ಏರಿಕೆಯಾಗ್ತಿದ್ದ ಜನಸಂಖ್ಯೆ, ವಿಪರೀತ ಬೆಳವಣಿಗೆ ಕಾಣ್ತಾ ಇದ್ದ ಆರ್ಥಿಕತೆಯಿಂದ ಭಾರತದ ಇಂಧನ ಅವಶ್ಯಕತೆ ಕೂಡ ಹೆಚ್ಚಾಗ್ತಿತ್ತು. ಆದರೆ ಸಾಂಪ್ರದಾಯಿಕ ಇಂಧನ ಮೂಲಗಳಾದ ಕಲ್ಲಿದ್ದಲು, ಜಲವಿದ್ಯುತ್, ಆಯಿಲ್, ಗ್ಯಾಸ್ನಿಂದ ಈ ಬೇಡಿಕೆ ಪೂರೈಸೋಕೆ ಆಗ್ತಾ ಇರಲಿಲ್ಲ. ಭಾರತಕ್ಕೆ ಹೊಸ ಇಂಧನವಾದ ನ್ಯೂಕ್ಲಿಯರ್ ಶಕ್ತಿ ಬೇಕು ಅಂತ ಅನಿಸಿತ್ತು. ಆದರೆ ಇಂದಿರಾ ಗಾಂಧಿ, ವಾಜಪೇಯಿ ಅವಧಿಯಲ್ಲಿ ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದರಿಂದ ಅಮೆರಿಕ ಭಾರತಕ್ಕೆ ನಿರ್ಬಂಧ ಹಾಕಿತ್ತು. ಯಾವುದೇ ರಾಷ್ಟ್ರ ಭಾರತಕ್ಕೆ ಯುರೇನಿಯಂ ಕೊಡೋಕ್ಕೆ ಬರ್ತಾ ಇರಲಿಲ್ಲ ಮುಂದೆ. ಹೀಗಾಗಿ PM ಆಗಿದ್ದ ಮನಮೋಹನ್ ಸಿಂಗ್ ಅಮೆರಿಕದ ಮನವೊಲಿಸೋಕೆ ಅಣು ಒಪ್ಪಂದಕ್ಕೆ ಮುಂದಾಗ್ತಾರೆ. ಆದರೆ ಈ ಹಾದಿ ಈಸಿ ಇರಲಿಲ್ಲ. ಯಾಕಂದರೆ ಭಾರತದಲ್ಲೇ ವಿರೋಧ ಇತ್ತು. ಸ್ವಂತ ಸರ್ಕಾರದಲ್ಲೂ ಸಹಮತ ಇರಲಿಲ್ಲ. BJP ಸೇರಿದಂತೆ ಪ್ರತಿಪಕ್ಷಗಳು ಈ ಡೀಲ್ನಿಂದ ಭಾರತ ಕಾಂಪ್ರಮೈಸ್ ಆಗಬೇಕಾಗತ್ತೆ ಅಂತ ದೊಡ್ಡ ಗಲಾಟೆ ಎಬ್ಸಿದ್ವು. ತಮ್ಮದೇ ಮೈತ್ರಿ ಸರ್ಕಾರದ ಭಾಗವಾಗಿದ್ದ ಹೊರಗಿನಿಂದ ಸಪೋರ್ಟ್ ಮಾಡ್ತಿದ್ದ ಎಡಪಕ್ಷಗಳು ಒಪ್ಪಂದ ಪೂರ್ಣ ಆದರೆ ಭಾರತ ಕಂಪ್ಲೀಟ್ ಅಮೆರಿಕದ ಸೈಡ್ ತಗೊಳುತ್ತೆ, ಕ್ಯಾಪಿಟಲಿಸ್ಟ್ ರಾಷ್ಟ್ರ ಆಗಿಬಿಡುತ್ತೆ ಅಂಥೇಳಿ ಅವರು ಸರ್ಕಾರಕ್ಕೆ ಕಾಟ ಕೊಡೋಕೆ ಶುರು ಮಾಡಿದ್ರು. ಹೀಗಾಗಿ ಖುದ್ದು ಸ್ವಂತ ಪಕ್ಷ ಕಾಂಗ್ರೆಸ್ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಸಪೋರ್ಟ್ ಮಾಡಲ್ಲ. ಎಡಪಕ್ಷಗಳು ಸರ್ಕಾರಕ್ಕೆ ಏನು ಔಟ್ಸೈಡ್ ಸಪೋರ್ಟ್ ಕೊಟ್ಟಿದ್ರು ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ. ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗುತ್ತೆ. ಹೀಗಿದ್ರೂ ಛಲ ಬಿಡದ ಮನಮೋಹನ್ ಸಿಂಗ್ ಅಣು ಒಪ್ಪಂದಕ್ಕೆ ಮುಂದಾಗ್ತಾರೆ. ರಾಷ್ಟ್ರಪತಿ ಖುದ್ದು ಅಣು ವಿಜ್ಞಾನಿಯಾಗಿದ್ದ, BJP ಅವಧಿಯಲ್ಲಿ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಮತ್ತು ಮನಮೋಹನ್ ಸಿಂಗ್ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ ಈ ನ್ಯೂಕ್ಲಿಯರ್ ಡೀಲ್ನಲ್ಲಿ, ದೇಶದ ಹಿತಾಸಕ್ತಿಯನ್ನು ಮೈಂಡಲ್ಲಿಟ್ಕೊಂಡು. ಇವರಿಬ್ಬರು ಸೇರಿ, ಅಬ್ದುಲ್ ಕಲಾಂ ಅವರು ಮತ್ತು ಮನಮೋಹನ್ ಸಿಂಗ್ ಇಬ್ಬರೂ ಸೇರಿ ಒಂದೊಂದೇ ಪಕ್ಷಗಳಿಗೆ ಬುದ್ಧಿ ಹೇಳಿ ಹಂಗಲ್ರಯ್ಯ ಹಿಂಗೆ ಅಂಥೇಳಿ ಸಮಾಧಾನ ಮಾಡ್ತಾರೆ. ಅಲ್ಲಿವರೆಗೂ ಎಡಪಕ್ಷಗಳ ಪರ ಇದ್ದ ಸಮಾಜವಾದಿ ಪಾರ್ಟಿ ಕೂಡ ಆಮೇಲೆ ಡಾಕ್ಟರ್ ಸಿಂಗ್ರನ್ನ ಸಪೋರ್ಟ್ ಮಾಡುತ್ತೆ ವಿಚಾರದಲ್ಲಿ. ಕೊನೆಗೆ 275-256 ಮತಗಳ ಅಂತರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಉಳಿಯುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಪಕ್ಷ ಭೇದ ಮರೆತು ಕೆಲ BJP ಸಂಸದರು ಕೂಡ ಮನಮೋಹನ್ ಸಿಂಗ್ರನ್ನ ಸಪೋರ್ಟ್ ಮಾಡಿರ್ತಾರೆ. ಕೊನೆಗೆ 2008ರಲ್ಲಿ ಭಾರತ ಅಮೆರಿಕ ಜಂಟಿ ಅಣು ಒಪ್ಪಂದ ಮಾಡ್ಕೊಳ್ತವೆ. ಜಾರ್ಜ್ ಬುಷ್ ಈ ಘೋಷಣೆ ಮಾಡ್ತಾರೆ. ಅಮೆರಿಕ ಭಾರತವನ್ನು ಅಣ್ವಸ್ತ್ರ ರಾಷ್ಟ್ರ ಅಂತ ಒಪ್ಕೊಳ್ಳುತ್ತೆ. ಅಲ್ಲಿಂದ ಭಾರತ ಅಮೆರಿಕ ಸಂಬಂಧದಲ್ಲಿ ಹೊಸ ಅಧ್ಯಾಯವೇ ಆರಂಭ ಆಗುತ್ತೆ. ಉಳಿದಂತೆ ಸ್ನೇಹಿತರೆ, ಅವರ ಅವಧಿ ಬಗ್ಗೆ ಇದ್ದ ಟೀಕೆ ಟಿಪ್ಪಣಿಗಳೇನು ಅದೆಲ್ಲವನ್ನು ನಾವು ಈ ವರದಿಯಲ್ಲಿ ಹೇಳಿದ್ದೀವಿ. ಇದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.